ಸುಂದ್ರು ನಾಳೆ ಕಗ್ಗ ಮುಗ್ದೆ ಹೋಗುತ್ತೆ ಕಣ ಅಲ್ವಾ? 945 ದಿನ ಆಗ್ಬಿಡತ್ತೆ ನಾಳೆ. ಹೌದು ಅಜ್ಜ ನಮಸ್ಕಾರ. ನಾವು ಅದೇ ಕಗ್ಗಾಮೃತ ಮಾಡ್ತಾ ಇದ್ವಲ್ಲ, ಅದರದ್ದು ನಾಳೆ ಮುಗಿತಾ ಇದೆ. 945 ಕಗ್ಗದಲ್ಲಿ ನಿಮಗೆ ತುಂಬಾ ಇಷ್ಟ ಆಗೋ ಕಗ್ಗ ಯಾವುದು? ಶರಣು ಹೋಗು ಜೀವನ ರಹಸ್ಯದಲ್ಲಿ ಎಂಬುದು ಗುಂಡಪ್ಪನವರಿಗೆ ಹೇಳಿರುವ ಕಗ್ಗವನ್ನು ಬಹಳ ಸುಂದರವಾಗಿ ಆಯ್ತು, ಹೇಳ್ತೀವಿ ಕಗ್ಗನ. ನಿಮಗೆ ಯಾಕದ್ ಫೇವ್ರೇಟ್ ಅಂತ ಹೇಳ್ತೀರಾ ಆಮೇಲೆ? ಶರಣು ಜೀವನ ರಹಸ್ಯದಲ್ಲಿ ಸತ್ವದಲ್ಲಿ, ಶರಣು ಜೀವನವ ಸುಮ ವಿನಿಪಯತ್ನದಲ್ಲಿ, ಶರಣಂತರಾತ್ಮ ಗಂಭೀರ ಪ್ರಶಾಂತಿಯಲಿ, ಶರಣು ವಿಶ್ವಾತ್ಮದಲ್ಲಿ ಮಂಕುತಿಮ್ಮ. ಶರಣು ಹೋಗು ಜೀವನ ರಹಸ್ಯದಲ್ಲಿ ಅಂತ ಗುಂಡಪ್ಪನವರು ವಾಕ್ಯ ಹೇಳಿ, ಎಲ್ಲರಿಗೂ ಏನು ಇರುತ್ತೆ ಅಂದರೆ ನಾನೇ ಎಲ್ಲ ತಿಳ್ಕೊಂಡಿದ್ದೀನಿ, ಎಲ್ಲ ನಾನೇ ಬ್ರಹ್ಮ ಅನ್ನೋ ಭಾವನೆ ಮಾಡ್ಕೋತಾರೆ, ಗರ್ವ ಪಡ್ತಾರೆ. ಇಲ್ಲದ್ದೆಲ್ಲ ಅವನು ಭಾವನೆ ಮಾಡ್ತಾ ಇರ್ತಾರೆ. ಅದೇ ಇರಬಾರ್ದು. ಎಲ್ಲರಿಗೂ ಮಿಗಿಲಾದ್ದು ಒಂದು ಶಕ್ತಿ ಇದೆ, ಓಂಕಾರದ ಶಕ್ತಿ ಇದೆ ಅಂತ ತಿಳ್ಕೊ. ಆ ಓಂಕಾರವೇ ಪರಮಾತ್ಮ. ಆ ಪರಮಾತ್ಮನಿಗೆ ಶರಣು ಹೋಗು. ಎರಡನೇ ಸಲ ಎಷ್ಟು ಚೆನ್ನಾಗಿ ಹೇಳ್ತಿದ್ದಾರೆ. ಜೀವನವನ್ನ ಹೂವಿನಂತೆ ಸುಂದರವಾಗ್ಬೇಕಂತೆ ನಮ್ಮ ಜೀವನ. ಏನಂದ್ರೆ ಈ ಹೂವು ಮಣ್ಣಲ್ಲಿ ತನಗೇನು ಸಿಗತ್ತೆ ಸಾರ, ಅದನ್ನ ಪಡ್ಕೊಳುತ್ತೆ ಆ ಗಿಡ. ಆದ್ರೆ ಜಗತ್ತಿಗೆ ಆ ಹೂವು ತನ್ನ ಒಂದು ಸುಗಂಧವನ್ನ ಪಸರಿಸುತ್ತೆ, ಹೋಗ್ತಾನೆ. ಅದೇ ರೀತಿ ನಮ್ಮ ಜೀವನದಲ್ಲಿ ಕೂಡ ನಮ್ಮ ಜೀವನ ಅನುಭವಗಳಿಂದ ನಾವು ತುಂಬಾ ಹಗುರವಾಗಿ ತೆಗೆದುಕೊಳ್ಬೇಕು. ಜೀವನವನ್ನು ತುಂಬಾ ಟೆನ್ಷನ್ ಮಾಡ್ಕೊಳ್ಬಾರ್ದು, ತುಂಬಾ ಹಗುರವಾಗಿ ತೆಗೆದುಕೊಂಡು ಹೂವಿನಂತೆಯೇ ಬಾಳ್ಬೇಕು. ಆದ್ರೆ ಸುತ್ತಮುತ್ತಲ ಜನರಿಗೆ ಅಥವಾ ಸುತ್ತಮುತ್ತಲಿನ ಒಂದು ಪ್ರಪಂಚಕ್ಕೆ ನಾವು ಸುಗಂಧವನ್ನ ಬೀರ್ಬೇಕು, ಅಂದ್ರೆ ಒಳ್ಳೆದನ್ನು ಬೀರ್ಬೇಕು ಅಂತ. ಅಂತಹ ಒಂದು ಹೂವಿನಂತೆ ಆಗುವಂತ ಜೀವನವನ್ನು ನೀನ್ ಮಾಡಪ್ಪ ಅಂತ ಗುಂಡಪ್ಪನ ಹೇಳ್ತೇವೆ. ಏನ್ ಅದ್ಭುತ. ಹೌದು. ಮತ್ತೆ ನಾವು ಈ ಪ್ರಶಾಂತತೆಗೆ ಇದಕ್ಕೆನ್ನೆಲ್ಲ ಹುಡುಕ್ಬೇಕಾದ್ರೆ ಎಲ್ಲೆಲ್ಲೋ ನಾವು ಯಾವುದೋ ಕಾಡಿಗೆ ಹೋಗೋ ಇನ್ನೆಲ್ಲೋ ಹೋಗಿ ಹುಡುಕಕ್ಕೆ ಪ್ರಯತ್ನ ಮಾಡ್ತೀವಿ. ಅದು ಯಾವುದು ಬೇಕಾಗಿಲ್ವಂತೆ. ನಮ್ಮ ಅಂತರಾತ್ಮದಲ್ಲೇ ಪ್ರತಿಯೊಬ್ಬನಲ್ಲೂ ಪರಮಾತ್ಮ ಇರ್ತಾನಲ್ಲ, ಆ ಅಂತರಾತ್ಮಕ್ಕೆ ನಾವು ಶರಣಾಗ್ಬಿಟ್ರೆ ನಮ್ಮೊಳಗೆ ನಮಗೆ ಒಂದು ಗಂಭೀರವಾದ ಪ್ರಶಾಂತತೆ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಮುಂದುವರೆದಾಗ ನನ್ನ ಆತ್ಮ ಕೂಡ ಈ ವಿಶ್ವಾತ್ಮದ ಒಂದು ಅಂಶ ಎಂದು ಹೊಳೆದಾಗ ನಮಗೆ ನಾನು ಕೂಡ ಈ ವಿಶ್ವಾತ್ಮದ ಚೈತನ್ಯವೇ ಹೊರತು ಒಂದು ನಿರುಪಯೋಗಿ ವಸ್ತು ಅಲ್ಲ ಅನ್ನೋ ಅರಿವಾಗುತ್ತೆ. ಈ ಅರಿವನ್ನೇ ನಾವು ಆತ್ಮ ಸಾಕ್ಷಾತ್ಕಾರ ಅಂತ ಕರಿತೀವಿ. ಸೊ ಇಂತಹ ಆತ್ಮ ಸಾಕ್ಷಾತ್ಕಾರಕ್ಕೋಸ್ಕರ ಈ ವಿಶ್ವಾತ್ಮಕ್ಕೆ ಶರಣ ಆಗು ಅಂತ ಗುಂಡಪ್ಪನವರು ಇಲ್ಲಿ ಹೇಳ್ತಾ ಇದ್ದಾರೆ. ನಮಸ್ಕಾರ.